ನಮಸ್ಕಾರ. ನಮ್ಮ ಇಂದಿನ ವಿಷಯ ಲೋಕೋಪಕಾರದಲ್ಲಿ ಹೂ ಅರಳಿಸಲು ಒದೆತ ಒಗಿತ ಮತ್ತು ಕಡೆಗಂಡ ನೋಟ. ಲೋಕೋಪಕಾರದಲ್ಲಿ ಸಾವಯವ ಕೃಷಿ ಬಗ್ಗೆ ಹೇಳಲಾಗಿದೆ ತಿಳಿಸಿ ಅಂತ ನನ್ನ ಒಂದು ವಿಡಿಯೋಕ್ಕೆ ಒಬ್ಬ ನೋಡುಗರು ಪ್ರತಿಕ್ರಿಯೆಯನ್ನ ತೋರಿತು. ಲೋಕೋಪಕಾರದಲ್ಲಿ 6ನೇ ಅಧಿಕಾರ ವೃಕ್ಷಾಯುರ್ವೇದ. ಇದರಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಹಲವು ವಿಚಾರಗಳು ಹೇಳಲ್ಪಟ್ಟಿದ್ದಾವೆ. ನನಗೆ ಕೃಷಿ ವಿಚಾರದಲ್ಲಿ ಹೆಚ್ಚಿನ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಯಾವುದನ್ನು ಹೀಗೆಂದು ಹೇಳಲಾರೆ. ತಿಳಿದವರನ್ನ ಕೇಳಿ ಮುಂದೊಂದು ದಿನ ಈ ಕುರಿತಾಗಿ ವಿಮರ್ಶೆಯನ್ನು ಒಳಗೊಂಡಂತಹ ವಿಡಿಯೋವೊಂದನ್ನು ಮಾಡ್ತೇನೆ. 1910ರಲ್ಲಿ ಮೊದಲ ಬಾರಿಗೆ ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆ ಸಾಧ್ಯ ಆಯಿತು. ಅದಕ್ಕೂ ಮೊದಲು ಎಲ್ಲವೂ ಸಾವಯವ ಕೃಷಿ ಆಗಿತ್ತು. ಆದ್ದರಿಂದ ಲೋಕೋಪಕಾರದಲ್ಲಿ ಸಾವಯವ ಕೃಷಿಯ ಬಗ್ಗೆ ತಿಳಿಸಲಾಗಿದೆ ಅನ್ನೋದಕ್ಕೆ ಯಾವುದೇ ಅರ್ಥ ಇಲ್ಲ. ಆದರೆ ಲೋಕೋಪಕಾರ ವೃಕ್ಷಾಯುರ್ವೇದದಲ್ಲಿರ್ತಕ್ಕಂಥ ಒಂದು ಸ್ವಾರಸ್ಯಕರವಾದಂತಹ ಹೇಳಿಕೆಯ ಬಗ್ಗೆ ಮಾತ್ರ ನಾನೀಗ ನಿಮಗೆ ಗಮನವನ್ನು ಸೆಳೆಯುತ್ತೇನೆ. ಲೋಕೋಪಕಾರದಲ್ಲಿ ಒಂದು ಕಡೆ ಉದತಿ ವಾಮ ಪಥಪ್ರಹಾರ ದಿನ ಶೋಕಂ ಪೂತು ನಿಲ್ಕುಂ ವಧೂವದನೋತ್ಪೂರಿತ ಮಧ್ಯಸೇಚನ ದಿನ ನಾಘಾಂಗ್ರಿಪಂ ಪೂತು ಚೆಲ್ವದರ್ವಿಕ್ಕುಂ ವರಕನ್ಯಕೇಕ್ಷಣ ದಿನ ಪುನ್ನದ್ವಂ ಕಾಯ್ಗು ಮಾಡಿದ ವೈವಾಹಕದಿಂ ಪ್ರಿಯಂಗು ಫಲಮಕ್ಕುಂ ಶಿಷ್ಟಕಲ್ಪದ್ರುಮ. ಚೆಲುವೆಯರಾದ ಹೆಂಗಸರು ಮದರಂಗಿ ಹೆಚ್ಚಿದ ತಮ್ಮ ಎಡಪಾದದಿಂದ ಬಂದರೆ ಅಶೋಕ ಮರ ಚಿಗುರ್ತತೆ. ಅವರು ಮದ್ಯವನ್ನ ಬಾಯಲ್ಲಿ ತುಂಬಿಸಿಕೊಂಡು ಮುಕ್ಕಳಿಸಿ ಬೊಗಳದ ಮರಕ್ಕೆ ಉಗುಳಿದ್ರೆ ಆ ಮರ ಹೂ ಬಿಟ್ಟು ಹಣ್ಣುಗಳನ್ನ ಹೊಂದುತ್ತದೆ. ಕನ್ಯೆಯರು ಕಡೆಗಂಡ ನೋಟದಿಂದ ನಾಗಕೇಸರ ಗಿಡವನ್ನು ನೋಡಿದರೆ ಅದರಲ್ಲಿ ಹಣ್ಣುಗಳು ಚೆನ್ನಾಗಿ ಕಾಯ್ತವೆ. ಮಾವಿನ ಮರಕ್ಕೆ ಪ್ರಿಯಂಕು ಬಳ್ಳಿಯ ಜೊತೆಗೆ ಮದುವೆ ಮಾಡಿಸಿದ್ರೆ ಚೆನ್ನಾಗಿ ಮಾವಿನ ಹಣ್ಣು ಬಿಡ್ತವೆ ಅಂತ ಲೋಕೋಪಕಾರದಲ್ಲಿ ಚಾವುಂಡರಾಯ ನಮಗೆ ತಿಳಿಸ್ತಾನೆ. ಚಾವುಂಡರಾಯ ನಮಗೆ ಹೇಳ್ಕೊಡುವ ಇಂತಹ ಯಕ್ಷಿಣಿಯನ್ನು ಓದ್ತಕ್ಕಂಥ ಕ್ರಮಗಳ ಹಿಂದೆ ಜಾನಪದ ನಂಬಿಕೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇವುಗಳಲ್ಲಿ ಮೊದಲನೆಯದನ್ನು ನಾವು ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ ನಾಟಕದಲ್ಲಿ ಕಾಣಬಹುದು. ದೋಹೋದ ಅಂದ್ರೆ ಮರಗಳ ಬಯಕೆ. ಆ ಬಯಕೆಯನ್ನು ತೀರಿಸಿದ್ರೆ ಮರ ಗಿಡಗಳು ತೃಪ್ತವಾಗಿ ಹೂ ಹಣ್ಣುಗಳನ್ನ ಕೊಡ್ತವೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಅಗ್ನಿಮಿತ್ರನ ರಾಣಿ ತನ್ನ ದಾಸಿ ಮಾಳವಿಕೆಗೆ ಅರಮನೆಯ ಅಂಗಳದಲ್ಲಿರ್ತಕ್ಕಂಥ ಅಶೋಕ ಮರ ಹೂ ಬಿಡುವಂತೆ ಮಾಡಿದ್ರೆ ಆಕೆಯ ಒಂದು ಕೋರಿಕೆಯನ್ನು ತೀರಿಸೋದಾಗಿ ಭರವಸೆಯನ್ನ ಕೊಟ್ಟಿದ್ದಾಳೆ. ಕಿಂಕಿಣಿ ನಾದ ಹೊರಡಿಸ್ತಕ್ಕಂಥ ಗೆಜ್ಜೆಯನ್ನು ತೊಟ್ಟ ಚೆಲುವೆಯ ಎಡಪಾದದಿಂದ ವಧಿಸಿಕೊಳ್ತಕ್ಕಂಥ ದೋಹೋದ ಅಂದ್ರೆ ಬಯಕೆ ಅಶೋಕ ಮರದ್ದು. ನಾಟಕದಲ್ಲಿ ಮಾಳವಿಕ ಅಶೋಕ ಮರಕ್ಕೆ ಒದ್ದ 5 ದಿನಗಳಲ್ಲಿ ಅದು ಹೂ ಬಿಡುತ್ತೆ. ಕೊಟ್ಟ ಮಾತಿನಂತೆ ರಾಣಿ ಮಾಳವಿಕೆಯ ಕೋರಿಕೆಯನ್ನ ಪೂರ್ಣಗೊಳಿಸುತ್ತಲೇ ತೀರಿಸ್ತಾಳೆ. ಉಳಿದ ಮರಗಳ ದೋಹೋದ ಯಾವ ಪ್ರಾಚೀನ ಕಾವ್ಯ ಸಾಹಿತ್ಯದಲ್ಲಿ ಉಲ್ಲೇಖಗೊಂಡಿದೆಯೋ ನನಗೆ ಗೊತ್ತಿಲ್ಲ. ಬಲ್ಲವರು ಟೀಕೆಯಲ್ಲಿ ಕಾಮೆಂಟ್ಗಳಲ್ಲಿ ಅದನ್ನ ತಿಳಿಸಬಹುದು. ಚಾವುಂಡರಾಯ ತಾನು ತಿಳಿಸ್ತಕ್ಕಂಥ ಮರದ ಬಯಕೆಗಳನ್ನು ತೀರಿಸಿ ಅವು ಹೂ ಹಣ್ಣು ಬಿಡ್ತವೆಯೋ ಇಲ್ಲವೋ ಅಂತಕ್ಕಂಥ ಪ್ರಾಯೋಗಿಕ ಪರೀಕ್ಷೆ ಮಾಡಿರಲಿಲ್ಲ. ಮಾಡಿದ್ರೆ ಆತ ನಿರಾಶನಾಗ್ತಿದ್ದ. ಅದು ಲೋಕೋಪಕಾರದಲ್ಲಿ ಇಂತಹ ಹೇಳಿಕೆಗಳು ದಾಖಲೂ ಆಗ್ತಾ ಇರಲಿಲ್ಲ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಲೋಕೋಪಕಾರದಲ್ಲಿರ್ತಕ್ಕಂಥ ಇಂತಹ ಇತರ ಸಂಗತಿಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ವಂದನೆಗಳೊಂದಿಗೆ.